ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ಏನಣ್ಣ ಮಧ್ಯಾಹ್ನ ಹೊತ್ತು ಫೋನ್ ಮಾಡಿದ್ರು ಎತ್ತಲ್ಲ, ಬೆಳಗ್ಗೆ ಹೊತ್ತು ಮಾಡಿದ್ರು ಎತ್ತಲ್ಲ, ರಾತ್ರಿ ಹೊತ್ತು ಮಾಡಿದ್ರು ಎತ್ತಲ್ಲ. ಯಾರು ಹೇಳಿ? ನಾನಣ್ಣ ಮನ್ಸೂರು. ಆ ನಾನಣ್ಣ ಮನ್ಸೂರು. ಮನ್ಸೂರು? ಎಲ್ಲಿ ಬರೋದು? ಸಾಮಿಲು ನಮ್ಮ ಮದುವೆಗೆಲ್ಲ ಬಂದಿದ್ರಲ್ಲಣ್ಣ. ನಾನಣ್ಣ ಯಾವ ಊರ್ದವ್ರು ಬರೋದು ಮನ್ಸೂರು? ನನ್ನ ಹೆಸರು ಮನ್ಸೂರು ಅಂತ. ಮಾವಿನಕಾಯಿ ಸಾಬ್ರು ಮಗ. ಇಲ್ಲ, ಗೊತ್ತಿಲ್ಲ ಯಾರು. ಏನೋ ನಮ್ಮ ಮದ್ವೆಗೆ ಭೀಮಸಂದ್ರದಾಗ ಮದ್ವೆಗೆ ಚೌಟ್ರಿಗೆಲ್ಲ ಬಂದಿದ್ದಲ್ಲ ನಮ್ಮ ಮದ್ವೆಗೆ. ನಮ್ಮ ಅಪ್ಪ ಮಾವಿನಕಾಯಿ ತೋಟ. ಮನ್ಸೂರ್ ಅಲ್ಲ, ಇದು ಹಣ್ಣಿ ಸಾಬ್ರ ಮದ್ವೆಗೆ. ಅಣ್ಣ ಹಣ್ಣಿ ಸಾಬ್ರು ನಮ್ಮ ಅಪ್ಪನ ಹೆಸರು. ನನ್ನ ಹೆಸರು ಮನ್ಸೂರ್ ಅಂತ. ಯಾಕೆ ಹೇಳಿ? ಎಲ್ಲಿ ಫೋನ್ ಮಾಡಿದ ನಮ್ಮ ಅಪ್ಪ, ಕೇಳ ಮರ ಯಾವನ ಆ ಕಡೆ ಮಾವಿನ ತೋಟ ಕೊಡವನ ಏನೋ ಅಂತ ಕೇಳು ಅಂತು. ಬೆಳಿಗ್ಗೆ ಸಿಕ್ಕಿದ್ರು. ಅದೇ ನಂಬರು ಯಾವಾಗ ಕೊಟ್ರು. ಬೆಳಿಗ್ಗೆ ಇಲ್ಲ ಸಿಕ್ಕಿದ್ರು. ಇದು ಯಾವಾಗ ಬಂದ ಅಲ್ಲೊಂದಿಷ್ಟು ಸೊಪ್ಪ ಇದಲ್ಲ ಮುರ್ಕಂಬ ಮ್ಯಾಗಿಗೆ ಅಂತ ಹೇಳೋದ್ರು. ಬಂದು ಹೋಗು ಮಂಟೆಗೆ ಹೋಗುವಾಗ. ಅದೇನೆ ಆ ಕಡೆ ಅವು ಇಲ್ವಾ ಅಣ್ಣ ಮಾವಿನ ತೋಟ ಕೊಡವು? ಮಾವಿನ ತೋಟ ಅರಗುಂಟೆ ಪಾಳ್ಯ. ಅರಗುಂಟೆ ಪಾಳ್ಯದಾಗೆ ನಾರಾಯಣಪ್ಪರದು ತೋಟ ಅಂತ ಐತೆ. ಅದು ದೊಡ್ಡ ತೋಟ. 5 ಲಕ್ಷ ರೂಪಾಯಿ ಹೇಳ್ತಾರೆ ಅಂತೆ. ಬರೀ ಬಾದಾಮಿ, ರಸಪುರಿ, ಒಂದೆರಡು ನಾಟಿ ಮರ ಎಲ್ಲ ಸುತ್ತಲೂ ಮುಳ್ತಂತಿ ಮಾಡ್ಯವ್ರೆ. ಲಾಯರ್ ನಾರಾಯಣಪ್ಪರು ಅಂತ ಬೆಂಗಳೂರಾಗ ಅವ್ರವ್ರು. ನಿಮ್ಮ ಅಪ್ಪರ್ಗೆ ಚೆನ್ನಾಗ್ ಗೊತ್ತು, ಅವ್ರಿಗೆ ಹೇಳ್ರಿ. ನಿಮ್ಮ ಅಪ್ಪ ಹೇಳಿ ನೋಡಿ ಗೊತ್ತಾಗ. ನಿಮ್ ತೋಟ ಬಿಟ್ಟು ಮ್ಯಾಗಡೆಗೆ ಇದು ಮಸವರ್ಕ್ ಹೋಗ್ತಾರಲ್ಲ ನೋಡು. ಅಣ್ಣ ಒಂದ್ ನಿಮಿಷ ಸುಮ್ಮನೆ, ಒಂದ್ ನಿಮಿಷ ನಾನು ಮಾತಾಡಕ್ಕೆ. ನಮ್ಮ ಅಪ್ಪರ್ದು ಬೇರೆ ವ್ಯವಹಾರ ಈಗ ಭಾಗ ಮಾಡ್ಬಿಟ್ಟವ್ರೆ. ನಮ್ಮ ಅಪ್ಪರ್ದೇ ಬೇರೆ ವ್ಯವಹಾರ, ನಂದೇ ಬೇರೆ ವ್ಯವಹಾರ. ನನಗೆ ಯಾವ್ದಾನ ಮರಗಳಿದ್ರೆ ಕೊಡ್ಸು, ಅದೇನೈತೆ ಕಮಿಷನ್ ನಿಮಗೆ ಕೊಡ್ತೀನಿ. ನನಗೆ ಅಷ್ಟು ದೊಡ್ಡದು ರಾಟ ಗೊತ್ತಲ್ಲ. ನಮಗೆ ತೋಟ ತೋರಿಸ್ತೀನಿ ಬೇಕಾರೆ ಅಷ್ಟೇ. ಯಾವ ಇಲ್ವಾ ಹಂಗಾರೆ? ಇವು ಅಣ್ಣ ಬೇರೆ ಮರಗಳು ಯಾವ ಇಲ್ವಾ? ಬೇವಿನ ಮರ ಕುಯ್ಸಾಕ? ಬೇವಿನ ಮರ ಅವು ಈಗ ಮರನೂ ಕುಯ್ಸ್ತೀನಿ, ತೋಟನೂ ತಗಂತೀನಿ. ಇದು ಬೇವಿನ ಮರ ಅಂತವು ಯಾವ ಇಲ್ವಣ್ಣ? ಹಳಸಿನ ಮರ ಅವಂತ ಇಂಥವು ಬೇವಿನ ಮರ. ದೇವ್ರ ಮರ ಐತೆ ಅಂತೀರಾ? ದೇವ್ರ ಮರ? ದೇವ್ರ ಮರ ಅಂದ್ರೆ ದೇವ್ರದ್ ಬೇವಿನ ಮರ. ಬೇಡಣ್ಣ, ದೇವ್ರದ್ ಬೇಡ. ನೀವೇನ್ ದೇವ್ರ ಮರ ಭೀಮಸೌರದಾಗ ಸ್ವಲ್ಪ ಮಾರಮ್ಮನ ದೇವ್ರ ಮರನೇ ತಗೊಂಡ್ರಿ. ಅದೇ ನೀವು ಬೇಕಾ? ಅಲ್ಲ ನಿಮ್ದೇನೋ ತೊಂದರೆ ಇಲ್ಲ, ನೀವು ಕೊಡಿಸ್ತೀಯಾ ಮುಂದೆ ನಿಂತ್ಕೊಂಡು? ಅದು ದೇವಸ್ಥಾನ ಹೊಸ್ದಾಗ್ ಕಟ್ಟಕ್ಕೆ ಅದು ಮಾರಿ ಎಲ್ಲ ಜನಗಳೆಲ್ಲ ಹಳ್ಳಿ ಮೇಲೆ ದುಡ್ಡು ಹಾಕಿವ್ರೆ. ಏನ್ ಮಾರಿನ ಅದನ್ನ ತಿನ್ನಕಲ್ಲ ಅವರು. ದೇವಸ್ಥಾನ ಕಟ್ಟಕ್ಕೆ ಅದು ಮಾರಿಬಿಟ್ಟ ಜಾಗನಾಗೆ. ಹಳೇ ಜಾಗ, ಹಳೇ ಬೇವಿನ ಮರ ಅದು. ಅಣ್ಣ ಎಲ್ಲೂ ಪರಂಗಿಹಣ್ಣು ಫಾರಂ ಇಲ್ವಾ ಅಣ್ಣ? ಪರಂಗಿಹಣ್ಣು ತೋಟಗಳು ಪರಂಗಿ ಹಣ್ಣು ಅಂತಂದ್ರೆ ಇಲ್ಲಿ ಐದಪ್ಪ ಅವ್ರು ಕೊಟ್ಟವ್ರು ಹಂಗ ಎಲ್ಲ ಕಿತ್ಕೊಂಡು ಹೋಗ್ತಾರ ಒಟ್ನಾಗಿ. ಇದು ನಿನ್ಗೆ ಯಾಕೆ ಉಪ್ಸ ಅಣ್ಣ? ಉಪ್ಸಲ್ಲ, ಊಟ ಯಾಕೋ ಊಟ ಸೇರಲ್ಲ. ಕೈ ಮಸ್ಗಾದಂಗ ಆಯ್ತೆ ಸಾಹೇಬ್ರೆ. ಯಾಕೆ? ಯಾಕೋ ಊಟ ಕಂಡ್ರೆ ವಾಂತಿ ಬಂದಂಗ ಆಗುತ್ತೆ. ಹೌದಾ? ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಣ್ಣ, ಬೇಜಾರು ಮಾಡ್ಕೊಂಬೇಡ್ರಿ. ನೀವು ಪಂಚೆ ಇಟ್ಕೊಂಡಿದ್ದೀರಾ, ಏನ್ ಇಟ್ಕೊಂಡಿದ್ದೀರಾ ಈಗ? ಈಗ ಡ್ರೈಯರ್ ಕುಂತಿದ್ದೀನಿ ಮನೆ ಕಣಕ್ಕೆ. ಹೌದಾ? ಅಲ್ಲೇ ಮನೆ ಕಂತಿದ್ದೀರಾ? ಇಲ್ಲ ಇದೇನ ಇದು ಬರಲ್ಲ ಸ್ವಾಮಿ. ಏನ್ ಗೊತ್ತಾ, ಕೈ ಮಸ್ಕ್ ಆಗಿರ್ತತಲ್ಲ, ಆ ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಮೂಸ್ ನೋಡ್ಕೊಂಡ್ರೆ ಸರಿ ಸರಿ. ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಬೆಳ್ಳಿ ಕಂಡು ಮೂಸ್ ನೋಡ್ಕೊಳ್ಳಿ ಅಣ್ಣ, ಹೋಗುತ್ತೆ ಅದು. ಹೇಳಿದ್ದು ಹಿಂದ್ಗಡೆ ಫುಲ್ ತಿರ್ಗಿಸ್ಕೊಂಡು ಮೂಗತ್ರ ಇಟ್ಕೊಳ್ಳಿ, ಹೋಗುತ್ತೋ ಅದು, ಊಟ ಸೇರುತ್ತೆ ಆಮೇಲೆ. ಸಾಬರ್ ಮಗನ? ಹಣ್ಣಿ ಸಾಬರ್ ಮಗನ ನೀನು? ಅಣ್ಣ
ನೀನು ಸರಿಗೆ ಮಾತಾಡಂಗಿದ್ರೆ ಮಾತಾಡು. ನಾವೇನೋ ಕೈ ಮಸ್ಕ್ ಆಗೈತೆ ಅಂದ್ವಲ್ಲ, ಅದಕ್ಕೆ ಔಷಧಿ ಹೇಳ್ದೆ ಅಷ್ಟೇನೆ. ಅದು ಊಟ ಸೇರಲ್ವಲ್ಲಣ್ಣ, ಹೊಟ್ಟೆ ಅದು ಒಂಥರ ತಿಕ್ಕೈಕೊಂಡು ಮುಗಿಸ್ ನೋಡ್ಕೋಣ. ಹಾ ಊಟ ಸೇರಿದ್ರೆ ಅದನ್ನ ನಮ್ ತಿಕ್ಕೈಕೊಂಡು ಮುಗಿಸ್ ನೋಡೋಣ. ಅಣ್ಣ ತಿರ್ಗಾ ಊಟ ಸೇರಿಲ್ಲ ಅಂದ್ರೆ ಅವಾಗ ಕೇಳಿ ನನಗೆ, ಅದೆಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ. ಓ ಇಕ್ಕಪ್ಪ ಪಾಪ ಇದ್ಯಾವುದೋ ಅವರೇ ಕಾಳಿನ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ, ಬಿಟ್ರೆ ಕೈ ಮಸ್ಕೇನಾಗಿಲ್ಲ. ಇಕ್ಕು ನಾನು ಯಾವ ತೋಟನೂ ನೋಡಿಲ್ಲ, ಯಾವ ಮನೆ ತೋಟನೂ ಇಲ್ಲ, ಪರಂಗಿ ತೋಟನೂ ಇಲ್ಲ, ಯಾವ ಶಾಟ ತೋಟನೂ ಇಲ್ಲ. ಮತ್ತು ಹೋಗ್ರಿ ಅಣ್ಣ ಗೊತ್ತೇ ಅಂತ. ಹಲೋ ನರಸಿಂಹಣ್ಣ. ಹಲೋ ನರಸಿಂಹಣ್ಣ. ಹಲೋ ಹಲೋ ಅಣ್ಣ ನರಸಿಂಹಣ್ಣ ಎಲ್ಲಿದೀಯಾ? ಇದು ಬಾಣಾವರನ ಕಡೂರು. ಕಡೂರಾಗಿದ್ಯಾ? ಏನಣ್ಣ ಹಿಂಗಾಗೋಯ್ತು? ಅಣ್ಣ ಊರಾಗಿಲ್ವ ಬಳ್ಳಾಪುರದಾಗೆ? ಇಲ್ಲ, ನಮ್ಮ ಚಿಕ್ಕಪ್ಪರ ನೋಡಕ್ ಬಂದಿದ್ದೀವಿ ಶಿವಮೊಗ್ಗ. ಅಯ್ಯೋ ಇಂಥ ಟೈಮಾಗೆ ನರಸಿಂಹಣ್ಣ ನೀ ಇರ್ಬೇಕಾಗಿತ್ತಣ್ಣ. ಯಾಕೆ? ಯಾಕಂದ್ರೆ ನಮ್ಮ ಮನೆ ಹಿಂಗಾಗೋಯ್ತಲ್ಲಣ್ಣ. ಸತ್ತೋಯ್ತು ಕಣ, ಕೊನೆಗೆ ಸತ್ತೋದ್ರು. ಉಳಿಲಿಲ್ಲ ಅಣ್ಣ, ಸತ್ತೋದ್ರು. ಯಾರು? ಅಣ್ಣ ಸತ್ತೋಗ್ಬಿಟ್ರು, ಉಳಿಲಿಲ್ಲ. ಯಾರು ಹೇಳಿ? ನಾನಣ್ಣ, ವಿಜಯಮ್ಮ. ಯಾಕೆ? ನಮ್ಮ ಮನೆಯವರು ಅದೇ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ವಲ್ಲ, ಸತ್ತೋಗ್ಬಿಟ್ರಣ್ಣ ಬೆಳಿಗ್ಗೆ. ಸತ್ತೋಗ್ಬಿಟ್ರು. ನಾನು ಏನಣ್ಣ ಮಾಡ್ಲಿ? ಯಾರಿಗೆ ಮಾಡಿದ್ರ ನೀವು? ಅಣ್ಣ ನರಸಿಂಹಣ್ಣಂಗಲ್ವಾ, ಬಳ್ಳಾಪುರ BN ನರಸಿಂಹರಾಜು. ತಾಯಿನಾಕಿ ಬರೀ ಸತ್ತೋದ್ರೆ ಫೋನ್ ಮಾಡ್ತಾರೆ. ತಾಯಿನಾಕಿ ತಲೆ ಹೊಡ್ತದೆ. ಯಾರು ಗೊತ್ತಾಗ್ತಾ ಇಲ್ಲ ಅಣ್ಣ. 11 ಎಷ್ಟು ಗಂಟೆಗೆ ಮಣ್ಣು ಮಡಿಕೊಂಡ್ಲಣ್ಣ? ಇದು ನಿಮ್ಗೆ ಯಾರು ಹೇಳು? ನಾನಣ್ಣ, ಸಾವಿತ್ರಮ್ಮ. ನೆನ್ನೊಬ್ರು ತೀರೋದ್ರು, ಇವತ್ತು ಅಲ್ಲಿ ಒಬ್ರು, ಮೊನ್ನೆವ್ರು ಇನ್ನೊಬ್ರು. ಅಮ್ಮಮ್ಮ ಅದೆಲ್ಲ ಉರಿತೈತೆ ಅಣ್ಣ. ಮಣ್ಣು ಮಾಡಕ್ಕೂ ಕಾಸಿಲ್ಲ ಕಣ, ಬರ್ಬೇಕು ನೀನೇನೆ ಮುಂದೆ ನಿಂತ್ಕೊಂಡು ಮಣ್ಣು ಮಾಡ್ಬೇಕಣ್ಣ. ಯಾವ ಅಗಲ್ಗುಂಟೆ? ಹ್ಞೂಣ. ಶಂಕರಾಪುರ. ಅಯ್ಯೋ ನಿನ್ಗೆ ಏನು ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ಬೇಕ ನಾನು. ನಿನಗೇನು ಈ ಕಷ್ಟಗೂ ನಿನಗೆ ಅಂದೂರಿ ಅಲ್ವಾ ನಿನಗೆ ಮಾಡಬೇಕು ಅಂತ ಬಂದು ನಮ್ಮ ಮನೆ ಸತ್ತೋದ್ರಲ್ಲ, ನನ್ನ ಜೀವನ ಹೆಂಗೆ ಈಗ? ಅಲ್ಲಿ ನಿಮ್ಮವ್ರಿಗೆ ಫೋನ್ ಮಾಡ್ರಿ, ಇವ್ರಿಗೆ ಅಂತ ಕೆಂಪಣ್ಣವ್ರಿಗೆ, ಅವ್ರಿಗೆ ಕರೆಗೌಡ್ರಿಗೆ. ಅಣ್ಣ ಅದಿರ್ಲಿ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ನಾನು ನೀನೇ ಮಡಿಕೊಂಬೇಕಣ್ಣ. ನೀನ್ ಆಯ್ತು ಸರ್, ಬರ್ತೀವಿ. ಹೇಳ್ರಿ, 11:11 ಹೆಂಗ್ ಬರ್ತೀನಿ. ಅಲ್ಲ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ಮಣ್ಣೆಲ್ಲ ಬಂದಾಗ 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ. ಓ ಅಲ್ಲಿ ಅದೇ ಇದು ಒಳ್ಳೇದ್ ಮಾಡುವ ಎಲ್ಲ ಅಂತ ಕೊಟ್ನಲ್ಲ. ಹ್ಞೂ ಕಣಪ್ಪ, ನೋಡು ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಅದ್ ದುಡ್ಡೆಲ್ಲ ತಗೊಂಡ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನ್ ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದ, ನೀನ್ ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಇದು 5 ಜನ 6 ಜನ ಕೊಟ್ಟನಲ್ಲ, ಎಲ್ಲ ಹಂಚ್ಕೊಳ್ರಿ ಅಂತ. ಅದೇ ಹಂಚ್ಕೊಳ್ಳಿ ಅಂತ ಕೊಟ್ರೆ. ನಮ್ದೊಂದ್ ಕಾರ್ ಐತೆ. ಇದು ಕಾರ್ ಐತೆನವ? ನಮ್ದು ಕಾರ್ ಐತಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನ್. ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿಕೊಂಡಿದ್ದು. ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ, ಆಮೇಲೆ ನೀನ್ ಕೊಟ್ಟಿದ್ದು ಚಿಲ್ಲರೆ ಕಾಸು ಎಲ್ಲ ಕೊಟ್ಟು, ನೀನ್ ಕೊಟ್ಟಿದ್ 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತ್ ನೋಡ್ರಿ, ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು. ಕಾರು ಅದೆಲ್ಲ ಮಾಡಿಕೊಂಡ್ರು. ಎಷ್ಟು ಕಾರು? 3 3 ಬಾಡಿಗೆ ಬಿಟ್ಟಿದೀನಿ. ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ, 4 ಒಟ್ಟು. ನೋಡು 4 ಕಾರ್ ಇದಾವಂತ. ನೀವು ಒಂದು ಓಡಾಡಕ್ ಮಾಡಿ. ಮತ್ತೆ ಅಲ್ಲಿ ಹೆಂಗ್ ಕುಕೊಂಡಿದ್ರಿ ಹೊರಗ್ ಬಟ್ಟೆ ಹಾಕಿ? ಅದೇ ಬಿಸ್ನೆಸ್ ಕಣಪ್ಪ ನಮ್ದು, ವ್ಯವಹಾರ ಮಾಡೋದು ಅಲ್ಲೇ. ನಾವು ಹಂಗೆ ಕೂಡಿಕಂತೀವಿ. ಮೈ ಕೈ ಏನು ನೋವಬಾರ್ದಲ್ಲಪ್ಪ ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ. ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದು ನಮ್ಗೆ.
ಅದೇ ಅಲ್ಲಿ ನಂಜುಂಡೇಶ್ವರ ಇದು ಬೆಳೆಸಿ ಬಿಡೋದು ಹಿಂಗೆ ಕೂಡಿ ಡ್ಯೂಟಿ ಒಟ್ನಾಗೆ. ಡ್ಯೂಟಿ ಅದೇನೇ ಕಣಪ್ಪ. ನೋಡಪ್ಪ ಈಗ 10 ರೂಪಾಯಿ ಅರ್ಧೋಗೈತೆ, ಬಾರಪ್ಪ ಬೇರೆ ಕೊಟ್ಟು ಹೋಗು, ನಂಜನಗೂಡಿಗೆ ಬಾರಪ್ಪ. ಇದೇನಪ್ಪ ನಂಜನಗೂಡಿಗೆ ತಿರ್ಗಾ ಬರಕಾಗತ್ತ? ನಂಜನಗೂಡಿಗೆ ಅಲ್ಲಿ ಬಿಡಿ 10 ರೂಪಾಯಿ ನಾವು ಕೊಟ್ಟರೆ ತಿರ್ಗಾ ನಂಜನಗೂಡಿಗೆ ಏನು ಬರಕ್ ಹೋಗ್ತಾರೆ? ಇನ್ನೊಂದ್ಸಲ ಯಾವಾಗ ಬಂದಾಗ ವಾಪಸ್ ಕೊಡಿರಿ ಅಂತೆ. ಈ ನಂಬರ್ ಹಂಗೆ ಯಾಡ್ ಮಾಡ್ಕೊ, ಇನ್ನೊಂದ್ಸರಿ ಬಂದಾಗ ಮರಿಬೇಡ ಕಣಪ್ಪ. 10 ರೂಪಾಯಿ ಕೊಟ್ಟೋಗಪ್ಪ. ಆಯ್ತಕ್ಕ ಕೊಡ್ತೀನಿ ಬಿಡಕ್ಕ ಇನ್ನೊಂದ್ಸಲ ಬಂದಾಗ. ಇಲ್ಲಾಂದ್ರೆ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಈಗ ನಮ್ಗೆ ಅದು ಗೊತ್ತಾಗಲ್ಲ. ಅಲ್ಲ ನೋಡಿ ಯಾರ್ ತಾವ್ನ ಇದ್ರೆ ಗೂಗಲ್ ಪೇ ಬೇಗಲ್ ಪೇ ಎಲ್ಲ ಪೇ ಅಂತ ಅಲ್ಲಿ ನೋಡ್ರಿ ಈಗಲೂ ಆಗ್ಲೂ ಪ್ರಾಣ ಬಿಡೋಳ ಅನ್ಕೊಳ್ತಿದ್ಲು. ಅಯ್ಯೋ ಅದು ಹೆಂಗ್ ಬತ್ತೇನಪ್ಪ, ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿನ ಅಂತ ಅನ್ನೋದು ಸುಮ್ನೆ ಹಂಗಲ್ಲಿ ನಾಟಕ. ಸುಮ್ನೆ ನಾಟಕ ಆಡೋದು ಬಿಡ್ತಿ. ಅದೇ ಇದು ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ನೋಡಿ. ನಾವು ಚೆನ್ನಾಗ್ ಮಾತಾಡ್ತೀನಲ್ವನಪ್ಪ ನಾನು, ಚೆನ್ನಾಗ್ ನಾಟಕ ಹೇಳ್ತೀನಲ್ವಾ? ಸುಮ್ನೆ ಹಂಗ ಅನ್ನೋದು, ಮರಿ ಏನನ್ನ ಕೊಡಪ್ಪ ಊಟ ಮಾಡಿ 3 ದಿವಸ ಆಯ್ತು ಅಂತ ಅನ್ನೋ ಸುಮ್ನೆ ಹಂಗಲ್ಲಿ. ಡ್ರಾಮಾನು? ಡ್ರಾಮಾ. ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ, ಒಡವೆ ಇದು ಸೀರೆ ಎಲ್ಲ. ಅಲ್ಲಿಗೆ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ತಿರ್ಗಾ ಹಳೇದ್ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀವಿ. ಗೊತ್ತಿಲ್ಲ ನೋಡಿ, ಇದ್ರಾಗೂ ಹಿಂಗೈತೆ ಅನ್ನೋದು ನಮಗ್ ಗೊತ್ತು. ಇವತ್ತೇ ನೀವ್ ಹೇಳಿದ್ರಣ ಅಮ್ಮ. ಈಗ ನಿನ್ನ ಹೆಂಗಾರ ಮಾಡಿ ಗೂಗಲ್ ಪೇ. ಅವರೆಲ್ಲ ನಿಮ್ಮರೇ, ಅವ್ರಲ್ಲಿ ಕುಂತಿದ್ದಾರಲ್ಲ ನಿಮ್ಮರೇ? ನಮ್ದೆಲ್ಲ ಒಂದೇ, ನಾನೇ ಅದಕ್ಕೆ ಅಧ್ಯಕ್ಷರು. ಅದ್ರಲ್ಲಿ ಎಲೆಕ್ಷನ್ ಐತರ? ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ. ಏನಂತ ಎಲೆಕ್ಷನ್ ಅದ್ರಾಗ? ಎಲೆಕ್ಷನ್ ಹೆಸರೇನು? ಎಲೆಕ್ಷನ್ ಏನಿಲ್ಲ, ಹಂಗೆ ನಮ್ದೊಂದು ಎಲೆಕ್ಷನ್ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು. ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು ಯಾರು ಬೇಕಾದ್ರು. ನಾನ್ ಗೆದ್ದಿದ್ದೀನಿ ಸರಿ. ನಂಜಮ್ಮ ವಿನ್ ಆಗಿದ್ದಾಳೆ. 5 ವರ್ಷ ನಂದೇ ಇನ್ಚಾರ್ಜು. ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಬಂದ್ ನನ್ನ ಕೈ ಕೊಡ್ತಾರೆ. ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು. ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ. ನನ್ನ ಜೊತೆಗೆ 4 ಜನ PA ಗಳು ಮಡಿಕೊಂಡಿದ್ದೀನಿ. ಅವ್ರ PA ದಿರ್ಗೆ ಎಲ್ಲ ತಿಂಗಳಿಗೆ 1,20,000 20,000 ಸಂಬಳ. 1,20,000 ತಿಂಗಳಿಗೆ ಸಂಬಳ ಒಂದ್ PA ಗೆ. ನಿಮ್ಮ ಯಜಮಾನ್ರು? ನಮ್ ಯಜಮಾನ್ರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ. ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ. ಒಳ್ಳೇದಾಯ್ತು, ನಮ್ಗೆ ಗೊತ್ತೇ ಇಲ್ಲ ನೋಡಿ. ಭಿಕ್ಷೆ ಕೊಡೋದೇ ತಪ್ಪು ಅನ್ನಿಸ್ತೈತಿ. ನಾವೇ ಅವ್ರಿಗಿನ್ನ ಕಡೆ. ಮರಿ ನಿಮ್ಮ ಹತ್ರ ಎಷ್ಟ್ ಕಾರ್ ಇದಾವೆ? ಇಲ್ಲ ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾಲ ಇತ್ತು, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಡ್ಕೊಟ್ಟೋಗಿದ್ಯಾ? ಬಿಡಕ ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಅದೆಲ್ಲ ಏನ್ ಲೆಕ್ಕ? ತಗೊಳ ಮರಿ. ನಿಮ್ತಾವ್ ಮಾತಾಡೋದಕ್ಕಿನ್ನ ನಾವೇ ನಿಮ್ ಜಾಗದಾಗ ಬಂದ್ ನಿಮ್ತಾವೆಲ್ಲ ಒಂದ್ 2 ಲಕ್ಷ ಇಸ್ಕೊಂಬರೋ ಅನ್ನಿಸ್ತಾ ಇದೀಗ. ಅಲ್ಲ ಹೋಗ ಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎಥು ನಿನ್ ಬಾಯಿಗೆ ಮಣ್ಣಾಕ ಸೊಳ್ಳೆ ಮಗನೆ. ಕೊಡೋದ್ ಕೊಡ್ತೀಯ, ಚೆನ್ನಾಗಿರೋದ್ ಕೊಡ್ಬೇಕು ತಾನೆ. ಅಲ್ಲ ಭಿಕ್ಷೆ ಕೊಟ್ಟು ಅವ್ರದ್ದು ಇಲ್ಲ ಹೊಸ ನೋಟ್ ಅಂತ ಕೊಟ್ಟೆ, ನನಗೇನ್ ಗೊತ್ತು? ನೋಡಿ ಬರ ಇಲ್ಲಿ ಮತ್ ಹೇಳು. ಓ ಹಲೋ ಹಲೋ, ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಏನ್ ಮರಿ ಆವಾಗ ನಮ್ಮ ಮೊನ್ನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಕ ಮುಷ್ಟಿ ನೀನ್ ಕಣ್ಣು, ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ? ಅಂತ ನೋಡ್ರಿ ಅರ್ಧೋಗಿರೋ ಕೊಟ್ಟೋಗಿದ್ಯಲ್ಲ. ಅವ್ರೆ ಅಂದ್ರೆ ಜನ್ಮ ಒಬ್ಬರಿಗೆ ₹1 ಭಿಕ್ಷೆ ಕೊಡಲ್ಲ. ಹೀಗಿದ್ರ ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಅಲ್ಲಿ ಯಾರಕ್ ಹೋಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ಸಾಮ 1 1/4 kg. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಾಂಬ ಅಂತ ಹೇಳು ಅಂತ ಮೈಸೂರ್ ಪಾಕ್ ತಾಂಬಿಟ್ಟಿ ಬರ್ಬೇಕಾರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ. ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ
ಇನ್ನ ಇದು ಅದೇ 7 ಮಾರಿನ ರೋಟ್ ಬೇಕು. ಕಾಯಿ ಕೀಳಕ್ ಇಲ್ಲಿ ಒಂದು 30-20 ಅವ ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟವಲ್ಲ ಮಗ ಮನೆಗೆ. ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯೆಲ್ಲ ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳಿತಾ ಇದೆ. ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತಲ್ಲ 7 ಮಾರಿನ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ, ಆಯ್ತು. ಹಲೋ ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ ಯಪ್ಪ ಮೈ ಎಲ್ಲ ಆಯ್ತು. ಅದು ಹೇಳಿ ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತಿ ನೋಡು. ಹಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ ಎದ್ದು ಫೋಟೋ ನೋಡಕ್ ಬಿಡಲ್ಲ ಅಂತ. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತಾ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಾಂಬತ್ತೀಯ? ಕಾಯೆಲ್ಲ ಮೈಸೂರ್ ಪಾಕ್ 30,000 ಮೈಸೂರ್ ಪಾಕ್ ತಾಂಬಿಟ್ ಬಾ. ಶಿವ ಪರಮ ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು. ಅಲೋ ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಅಲೋ ಅಲೋ ನಿಮ್ಮ ಮಗ ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ನು. ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ ಹತ್ರ ಐತೆ. ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ, ಭಾವ ಬಂದಿಲ್ಲ ಅಂತ ಮಾತಾಡು. ಬನ್ನಿ ಭಾವ ಅಂತ ನಮ್ಮ ಕರ್ಮನ ಬಲ್ಗಡಿ ಕೆದ್ದಾಕ್ ಬಿಡಲ್ವಲ್ಲ ಒಂದ್ ತಾಯಿ. ಹಲೋ 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 ಭಾವ. ಹಲೋ ಭಾವ. ದತ್ತಿನ್ ಬಿಡ್ರಿ. ಎಳ್ನೀರು ತಾಂಬತ್ತೀನಿ ಭಾವ. ದತ್ತಿನ್ ಬಿಡ್ರಿ. ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು, ಒಳ್ಳೇದು. ಐಶ್ವರ್ಯ ನೀ ನನ್ನ ಉಸಿರು ಗಣೆ ಅಂತ ಹಾಡು ಹೇಳ್ತಿದ್ದೀನಿ ನನ್ನ ಮೇಲೆ. ಮರ್ತೋದಾ? ಅಯ್ಯೋ ಅಂತ ಇನ್ನ ಎದ್ದು ಯಾರು ಎದ್ದೇ ಇಲ್ಲ. ಮನೆ ಕಂಡಿದೀವಿ ನಾವಿನ್ನ. ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ, ನನ್ಗೆ ಯಾವಾಗ ಮಾಡ್ತೀಯಾ? ನೀನ್ ತಾಯಿ ತತ್ತಿ ಬಿಡ ಎಳ್ಳಿ ಬೇಡ. ಕಂತು ಡಿಬಿ ಇಲ್ಲ, ಏನಿಲ್ಲ. ಆ ನಮ್ಮನ್ನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ. ಮಾರ್ಚ್ 24-25 ಕಟ್ಟಿದೀವಿ. ನಮ್ಮನ್ನ ಮನೆದು ಕಟ್ಟಿದೀವಿ 24-25. ಡಿಬಿ ಇಲ್ಲ, ಏನು ನಮ್ಮನ್ನ ದಿವಸಕ್ಕೆ 8 ಸರಿ ಫೋನ್ ಮಾಡ್ತೀವಿ. ನಮ್ಮನ್ನಕ್ಕೆ ನಾವ್ ಇರ್ಬೇಕು. ನಮ್ ಹೆಂಗಸು ಅಡಿಕೆ ಸುಲಿಸ್ತಾವ್ರೆ. ಫೋನ್ ಮಾಡಿ ತಲೆನೋ ಕೊಡ್ತಿದ್ದೀರಾ. ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ? ಆ ರೆಸಿಟ್ ನಂಬರ್ ಹೇಳ್ರಿ, ಈ ನಂಬರ್ ಹೇಳ್ರಿ, ನೀವ್ ಎಷ್ಟ್ ಕಂತ್ ಕಟ್ಟಿದಿರಾ, ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು, ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ. ನಾವೇನ್ ಇರ್ಬೇಕು? ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ. ನೀವ್ ನುಂಗಿ ನಮ್ಮನ್ನಕ್ಕೆ ಹುಚ್ಚೆ ಎಲ್ಲ ಇದು ಹಸಿನ್ ಗನ್ಲ ಬಂದಂಗ್ ಬದತ್ತಲ್ರಿ. ಅವ್ನಕ್ಕೆ ನೀವೇನ್ ಮುನ್ಸ್ಬಿಟ್ಟಿದಿರನ್ರಿ? ಏನ್ರಿ ನೀವ್ ಇಷ್ಟೊಂದು ಟಾರ್ಚರ್ ಕೊಡ್ತೀರ ನಮ್ಗೆ? ಇದೇನ್ರಿ ನಾವ್ ಹೇಳೋ ಮಾತಲ್ಲ ನೀವ್ ಹೇಳ್ತೀರಲ್ಲ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳೋ?
ನೀವು ರೇ ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಂಡಸ್ರು ಮಾಡ್ತಾರೆ, ಸಾಯಂಕಾಲ ಒಬ್ರು ಗಂಡಸ್ರು ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ನೀವು ಮಾಡ್ತೀರಾ, ಸಾಯಂಕಾಲ ಅವ್ರು ಮಾಡ್ತಾರೆ. ನಮ್ಗೇನ್ ಬಂದೈತು ಅವನ್ಯಾರ ಅಮ್ಮನ್ನ ಹಾಕಿ ಆಟೋದಾಗ ನಮ್ಮ ಹೊಲ್ಟ ರೈಟ್ ಹೇಳ್ದ ಅಂತ ಅವನ್ಯಾರ ನಾಯಿ ಸತ್ತು ಇರುತ್ತೆ ಅವ್ರು ಚಿನ್ನಲ್ ಮುಂಡವ್ರು. ಆಯ್ತು, ಯಾವ್ದ ನಂಬರ್ ಮಿಸ್ ಆಗಿ ಮಾಡಿದೀನಿ ಸರ್ ನಾನು. ಇದು ಗುಡ್ ನೈಟ್ ಸರ್. ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್. ನೀನು ಮಿಸ್ ಆಗಿ ಮಾಡೋನು ನಮ್ಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೇನ ಸಿಗೋದು? ನಾವೇನ ಸಿಗೋದು? ನಾವ್ ಅಮಾಯಕರು, ನಾವ್ ಇದ್ ಮಾಡೋದು. ನಮ್ಮಂತ ಪುಡುವಲಿನ ಮಕ್ಕಳನ್ನ ಸಿಗೋದು, ನಮ್ಮಂತ ಅಮಾಯಕರನ್ನ ಸಿಗೋದು. ನಮ್ಮಂತ ಈಗ ಮಾತಾಡಯ್ಯ. ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನ ಇವತ್ತರಿಂದ ಇದೇ ಆಗೋತಿಲ್ಲ ತಾಯಿನಾಯ್ಕೆ. ಅವನ್ನೆಲ್ಲ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದ ಮಧ್ಯದಲ್ಲಿ ನಾಯಕ್ ಸೂತಗಾದ ಇಳಿಸಲ್ಲ. ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವ ಅಂತ. ಮಾತಾಡು 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 ಮಾತಾಡು. ನಮ್ಮ ನಾಯಕ್ ಏನಪ್ಪ ಇದು ಹಿಂಗಾಗಿ ಹೋದ್ರೆ ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಅಡ್ಗೆ ಬೇಯಿಸ್ತಾಳೆ, 11:30 ತಿನ್ನು ತಿರ್ಗಾವ್ ನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ. ನಮ್ಮ ನಿಮ್ಮ ಹತ್ರ ತಗೊಂಡಿದ್ದ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ. ಫೋನ್ ಮಾಡಿ ಮಾಡಿ ಅವ್ನ ಅಮ್ಮನ್ನ 55 ಗಾಡಿ ಓನರ್ ಅಲ್ಲ ಕಣ ನಿಮ್ಮ ಅಮ್ಮನ್ನ ಯಾಕೆ ಅಮ್ಮನ್ ತಲೆ ಕೆಡಿಸ್ತಿರೋ ಮಾತ್ರ. ಯಾರಯ್ಯ ನೀನು? ನಾನ್ BN ನರಸಿಂಹ ಅಲ್ಲ ಅದೆಂದು ಲೇಟು ಮತ್ತೆ ಹೋದು ನನ್ಗೂ ಅಲ್ಲಿ ಹತ್ರ ಬಂತು ತಿಕ್ಲು. ನನ್ನ ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ ಮಾತಾಡು ಮಾತಾಡು ಮಾತಾಡು. ನೋಡ್ರು ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ. ಅಲ್ಲ ಬೇಡ ಕಡೆಯೋ, ನೀನ್ ಏನಕ್ ಮಾಡ್ತೀಯ ಫೋನು? ನಮಗ್ ಫೋನ್ ಏನಕ್ ಮಾಡಿ 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 ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ? ಇಷ್ಟದವ್ರು ತಿಂಡಿ ತಿಂದಿಲ್ಲ ಕಣಯ್ಯ, ನಾವು ಇಟ್ಟು ಬೇಯಿಸಿಲ್ಲ, ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು. ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಇವು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡ್ ಈಗೇನೋ ಸಾರ್ ಮಾಡೋಳಂತೆ, ಇಟ್ಟು ಪುಲಿ ಹಾಕೋಳಂತೆ ಬರ್ತಾವಳೆ. ಫೋನ್ ಮಾಡಿ ಮಾಡಿ ಒಂದೇ ಒಂದ್ ಮಾತಾಡಕ್ ಚಾನ್ಸ್ ಕೊಡೋದು. ನನ್ನ ಹೆಸರು BN ನರಸಿಂಹರಾಜು, ಬಳ್ಳಾಪುರ. ಇದು ಲೇಟ್ ನರಸಿಂಹಪ್ಪ ಸ್ವಾಮಿ ಮಾಡಿ ನಮ್ಗೆ ಏನ್ ಕಯ್ಯ ಲೋನ್ ಕಟ್ಟು ಲೋನ್ ಕಟ್ಟಿದೀವಿ ಕಣೆ. ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ. ನಿಮ್ಮ ಅಮ್ಮ ಲೋನ್ ಅದ ಕಟ್ಟು ನಿನ್ ಎಲ್ಲ ಹೋಗಿ ಹೊರಗು ನನ್ಗ್ಯಾಕ್ ಮಾಡಿದ್ರು? ನಾನ್ ಮಾಡಿದ ಕಣೆ, ನೀನ್ ಮಾಡಿರೋದ್ ನನ್ಗೆ. ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ. ರಾಂಗ್ ನಂಬರ್ಗೆ ರಾಂಗ್ ನಂಬರ್ ಅಲ್ಲ ಕಣೆ, ಬ್ಯಾಂಕ್ನವ್ರ ಅಲ್ವನೆಯ ಲೋನ್ ಅವರು.